ನಮ್ಮ 30-40 ಲಕ್ಷ ಕೋಟಿ ಜೀವಕೋಶಗಳು ಅಂತ ನಾನೇನು ಹೇಳಿದ್ನಲ್ಲ, ಅದರೊಳಗೆ 84% ಜೀವಕೋಶಗಳು ಕೆಂಪು ರಕ್ತ ಕಣಗಳು. ನಾನಿಲ್ಲೆಲ್ಲೋ ಕೊಯ್ಕೊಂಡೆ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಹರಿಯದು ನಿಂತು ತಾನೇ ರಕ್ತ ಹೆಪ್ಪುಗಟ್ಟತ್ತೆ. ಪ್ರತಿ ಜೀವಕೋಶದ ಕೋಶ ಕೇಂದ್ರದಲ್ಲಿ DNA ಇರುತ್ತೆ. ಜೀವಕೋಶಕ್ಕೆ ಹೋಗಿ ಅದು ಒಂದು ಆರೋಗ್ಯವಾಗಿ ಅಥವಾ ರೋಗವಾಗಿ ಅಲ್ಲಿ ನಿರ್ಧಾರ ಆಗಬೇಕು. ಎಲ್ಲದನ್ನು ಇವಾಗ ಕ್ರಿಮಿನಾಶಕ, ಕಳೆನಾಶಕ, ಮತ್ತೊಂದು ಮಗದೊಂದು, ಅದು ಎಲ್ಲದನ್ನು ಅದು ಬರೀ ಕ್ರಿಮಿಗಳನ್ನಷ್ಟೇ ಕೊಲ್ಲಲ್ಲ, ಕಳೆನಷ್ಟೇ ಕೊಲ್ಲಲ್ಲ. BP ಇದೆಯೋ ಇಲ್ವೋ ಅಂತ ಹೇಳಿದಷ್ಟು ಸುಲಭದಲ್ಲಿ ಕ್ಯಾನ್ಸರ್ ಪತ್ತೆ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ HS ಅನುಪಮಾ, ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಕವಲಕ್ಕಿಯ ಒಂದು ಆಸ್ಪತ್ರೆಯಲ್ಲಿ 33 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇವತ್ತು ನಿಮ್ಮ ಜೊತೆಗೊಂದು ತುಂಬ ಕುತೂಹಲಕರವಾಗಿರುವಂತಹ, ತುಂಬ ಸಣ್ಣದಾಗಿರ್ಬೋದು, ಆದರೆ ಬ್ರಹ್ಮಾಂಡವನ್ನು ತನ್ನಲ್ಲಿ ಅಡಗಿಸ್ಕೊಂಡಿರುವಂತಹ ಒಂದು ಈ ದೇಹದ ಅತ್ಯಂತ ಚಿಕ್ಕ ಕಣ. ಆ ಚಿಕ್ಕ ಕಣದಲ್ಲಿ ಆಗುವ ಏರುಪೇರು ಎಲ್ಲ ಕಾಯಿಲೆಗಳಿಗೂ ಮೂಲ ಅಂತ ಹೇಳ್ಬೋದು. ಸೊ ಇಡೀ ಬ್ರಹ್ಮಾಂಡವನ್ನು ತನ್ನೊಳಗೆ ಅಡಗಿಸಿಕೊಂಡಿರುವಂತಹ ಒಂದು ಪುಟ್ಟ ಕಣದ ಬಗ್ಗೆ ಇವತ್ತು ನಿಮ್ಮ ಹತ್ರ ಮಾತಾಡಿ, ಆ ಪುಟ್ಟ ಕಣದಲ್ಲಿ ಆಗಿರುವಂತಹ ಏರುಪೇರು ಇವತ್ತು ನಾವು ಯಾವುದನ್ನು ಒಂದು ಮಹಾಮಾರಿ ಅಂತ ಕರಿತಾ ಇದ್ದೀವೋ, ಕ್ಯಾನ್ಸರ್, ಅಲ್ಲಿ ತನಕ ಹೆಂಗೆ ಮುಟ್ಟುತ್ತೆ ಅನ್ನುವ ಒಂದು ಸಣ್ಣ ಮಾಹಿತಿಯನ್ನು, ಒಂದು ಕುತೂಹಲಕರ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಹೆಂಗೆ ಒಂದು ದೇಶ ಅಂತಂದರೆ ಆ ದೇಶದಲ್ಲಿ ನಾಗರಿಕರು ಹೆಂಗಿರ್ತಾರೋ, ಭಾರತ ದೇಶದಲ್ಲಿ ಮೂಲ ಯೂನಿಟ್ ಯಾವುದಪ್ಪ ಅಂದರೆ ಭಾರತ ದೇಶದ ನಾಗರಿಕರು. ಹಾಗೆ ಈ ಇಡೀ ಮನುಷ್ಯ ದೇಹ ಏನಿದೆಯೋ, ಈ ಮನುಷ್ಯ ದೇಹದ ಮೂಲ ಯೂನಿಟ್ ಯಾವುದಪ್ಪ ಅಂತಂದರೆ ಒಂದು ಜೀವಕೋಶ ಅಥವಾ ಸೆಲ್. ಆ ಜೀವಕೋಶ ಅನ್ನುವಂಥದ್ದು ನಮ್ಮ ಬರಿಗಣ್ಣಿಗೆ ಕಾಣುವಂಥದ್ದಲ್ಲ, ಅದು ಮೈಕ್ರೋಸ್ಕೋಪಲ್ಲಿ ನಾವಿಟ್ಟು ನೋಡಿದವಾಗ ಕಾಣುವಂಥದ್ದು. ಅದನ್ನು ಹೆಚ್ಚು ಕಡಿಮೆ ಒಂದು 300-450 ವರ್ಷಗಳಿಗಿಂತ ಮುಂಚೆನೇ ಈರುಳ್ಳಿಯ ಸಿಪ್ಪೆಗಳನ್ನು ನೋಡಿ, ಓಹೋ ಇದರೊಳಗೇನೋ ಸಣ್ಣ ಸಣ್ಣ ಇದೆಯಲ್ಲ, ಸೆಲ್ ಇದೆಯಲ್ಲ ಅಂತ ಹೇಳಿ ಕಂಡುಹಿಡಿದ್ರು. ಅದೆಲ್ಲ ತುಂಬ ಕುತೂಹಲ ಆಗಿರುವಂತಹ ಕರವಾಗಿರುವಂತಹ ಒಂದು ದೊಡ್ಡ ಇತಿಹಾಸನೇ ಇದೆ ಅದರ ಹಿಂದ್ಗಡೆ. ಅದು ಏನೇ ಇರಲಿ, ಈ ಇಡೀ ಮನುಷ್ಯ ದೇಹ ಏನಿದೆಯೋ, ಈ ಮನುಷ್ಯ ದೇಹದಲ್ಲಿ ಕಣ್ಣಿಗೆ ಕಾಣದಂತಹ ಪುಟ್ಟ ಕೋಶ ಇದೆಯಲ್ಲ, ಸೆಲ್ ಅಥವಾ ಜೀವಕೋಶ ಏನಿದೆಯಲ್ಲ, ಅದು ಉದಾಹರಣೆಗೆ ನನ್ನ ದೇಹದಲ್ಲಿರುವ ಜೀವಕೋಶಗಳು ಏನಿದಾವಲ್ಲ, ಅವು ನನ್ನ ನಿನ್ನೆಗಳನ್ನು ಹೊತ್ಕೊಂಡು ನನ್ನ ನಾಳೆ ಏನು ಅಂತ ನಿರ್ಧಾರ ಮಾಡುವಷ್ಟು ಸಶಕ್ತ ಆಗಿರುವಂಥವು. ಅದೊಂದು ಅಷ್ಟು ಸಣ್ಣ ಕೋಶ ಆದ್ರೂ ಸಹ ಈ ಇಡೀ ದೇಹದಲ್ಲಿ 30-40 ಲಕ್ಷ ಕೋಟಿ, 30-40 ಟ್ರಿಲಿಯನ್ ಜೀವಕೋಶಗಳು ಇದ್ದಾವೆ ಅಂತ ಹೇಳ್ಬೋದು. ಇಂಥ ಕೋಟ್ಯಂತರ ಲಕ್ಷ ಕೋಟಿಗಳಿರುವ ಜೀವಕೋಶಗಳೆಲ್ಲ ಸೇರ್ಕೊಂಡು ನಮ್ಮ ವಿಧವಾಗಿರುವಂತಹ ಅಂಗಾಂಶಗಳು ರೂಪುಗೊಂಡಿದ್ದಾವೆ. ಈ 30 ಲಕ್ಷ ಕೋಟಿ ಜೀವಕೋಶಗಳನ್ನು ತುಂಬ ಸ್ಥೂಲವಾಗಿ ಒಂದು 6000 ಥರದ ಜೀವಕೋಶಗಳು ನಮ್ಮ ದೇಹದಲ್ಲಿ ಇದ್ದಾವೆ ಅಂತ ಹೇಳ್ಬೋದು. ಏಕೆಂದರೆ ಎಲ್ಲವಕ್ಕೂ ಅದರದ್ದೇ ಆಗಿರುವಂತಹ ಕೆಲಸ. ಇಂಥ ಟೈಮಲ್ಲಿ ಇಂತಿಂಥದೇ ಮಾಡಬೇಕು. ಈಗ ಕಣ್ಣಿನ ಇದರೊಳಗಿರುವಂತಹ ಜೀವಕೋಶಗಳು, ಕೂದಲಲ್ಲಿರುವ ಜೀವಕೋಶ, ನನ್ನ ಬಾಯಲ್ಲಿರುವಂಥ, ನಾಲಿಗೆಯಲ್ಲಿರುವಂತಹ, ಅನ್ನನಾಳದಲ್ಲಿರುವಂತಹ, ಶ್ವಾಸಕೋಶದಲ್ಲಿರುವಂತಹ, ಗರ್ಭಕೋಶದಲ್ಲಿರುವ, ಮೂಳೆಯಲ್ಲಿರುವ, ಚರ್ಮದಲ್ಲಿರುವ, ಉಗುರಿನಲ್ಲಿರುವ ಒಂದೇ ಥರ ಇಲ್ಲ ಎಲ್ಲವುದು. ಅವು ಎಲ್ಲದರ ರಚನೆ, ಕಾರ್ಯವಿಧಾನ ಮತ್ತು ಪರಿಣಾಮ ಎಲ್ಲ ಬೇರೆ ಬೇರೆ ಆಗಿದ್ದು, ಅವು ಎಲ್ಲವೂ ಒಂದೊಂದು ಸೂಪರ್ ಕಂಪ್ಯೂಟರ್ ಥರ ಇದ್ದಾವೆ. ಅಷ್ಟು ತುಂಬ ಕಾಂಪ್ಲಿಕೇಟೆಡ್ ಆಗಿರುವ, ಸಂಕೀರ್ಣವಾಗಿರುವ ಕೆಲಸಗಳನ್ನು ನಮಗೇನೂ ಗೊತ್ತಿಲ್ಲದಂಗೆ ನಮ್ಮ ದೇಹದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಒಟ್ಟಾರೆ ನಮ್ಮ ದೇಹದಲ್ಲಿ 6000 ತರಹದ ಜೀವಕೋಶಗಳಿವೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇದರಲ್ಲಿ ನಮ್ಮ 30-40 ಲಕ್ಷ ಕೋಟಿ ಜೀವಕೋಶಗಳು ಅಂತ ನಾನೇನು ಹೇಳಿದ್ನಲ್ಲ, ಅದರೊಳಗೆ 84% ಜೀವಕೋಶಗಳು ಕೆಂಪು ರಕ್ತ ಕಣಗಳು. ಏಕೆಂದರೆ ದೇಹದ ಎಲ್ಲ ಭಾಗದಲ್ಲೂ ಕೆಂಪು ರಕ್ತ ಕಣಗಳೇ ಆಕ್ಸಿಜನ್ ಇರ್ಬೋದು, ಆ ಹಿಮೋಗ್ಲೋಬಿನ್ನು ಮತ್ತು ಉಳಿದ ಸತ್ವಗಳು ಎಷ್ಟೊಂದನ್ನು ದೇಹದ ಭಾಗಗಳಿಗೆ ತಲುಪಿಸೋಕ್ಕೆ ರಕ್ತದಲ್ಲಿ ತಗೊಂಡು ಹೋಗೋದು ಯಾವುದಪ್ಪ ಅಂದರೆ ಕೆಂಪು ರಕ್ತ ಕಣ. ಸೊ ಇಷ್ಟು ಜೀವಕೋಶದಲ್ಲಿ ಅತಿ ಹೆಚ್ಚು ಇರೋದು ಯಾವುದಪ್ಪ ಅಂದರೆ 84% ಅಷ್ಟಿರೋದು ಯಾವುದಪ್ಪ ಅಂದರೆ ಕೆಂಪು ರಕ್ತ ಕಣ. ನಂತರ ಅತಿ ಹೆಚ್ಚು ಇರುವಂಥ ಜೀವಕೋಶ ಯಾವುದು ಅಂತಂದರೆ, ರಕ್ತ ಸುಮ್ಮನೆ ಹರ್ಕೊಂಡು ಹೋಗ್ತಾ ಇರಲ್ಲ, ನಾನಿಲ್ಲೆಲ್ಲೋ ಕೊಯ್ಕೊಂಡೆ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ
ಅದು ಹರಿಯದು ನಿಂತು ತಾನೇ ರಕ್ತ ಹೆಪ್ಪುಗಟ್ಟತ್ತೆ. ಆ ಹೆಪ್ಪುಗಟ್ಟಕ್ಕೆ ಕಾರಣ ಆಗಿರುವಂತಹ ಒಂದು ಕೋಶ, ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಪ್ಲೇಟ್ಲೆಟ್ ಕೌಂಟು. ಎಸ್, ಅದೇ ಪ್ಲೇಟ್ಲೆಟ್. ಸೊ ಕೆಂಪು ರಕ್ತ ಕಣ 84% ಇದ್ದರೆ ಪ್ಲೇಟ್ಲೆಟ್ಗಳು 4.9% ಈ ದೇಹದ ಜೀವಕೋಶಗಳಲ್ಲಿ ಅವುಗಳ ಪಾಲು ಅಂತ ಹೇಳ್ಬೋದು. ಮತ್ತು ಈ ಮೂಳೆಗಳ ಒಳಗೆ ಅಸ್ಥಿ ಮಜ್ಜೆ ಇರುತ್ತೆ. ಆ ಅಸ್ಥಿ ಮಜ್ಜೆಯಲ್ಲಿ ನಾನಾ ಕೋಶಗಳಿದ್ದು ಅವು ಬೇರೆ ಬೇರೆ ಕೋಶಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತವೆ. ಈ ಬೋನ್ ಮ್ಯಾರೋದಲ್ಲಿರುವ ಜೀವಕೋಶಗಳು ಒಂದು 2.5% ಅಂತ ಹೇಳ್ಬೋದು. ಇನ್ನು ಈ ಎಲ್ಲ ರಕ್ತನಾಳಗಳು ಅಭಿಧಮನಿ, ಅಪಧಮನಿ, ಹಾರ್ಟಿನ ಒಳಗೆ ಹೋಗೋದು, ಹೊರಗೆ ಬರೋದು, ಈ ಎಲ್ಲದರ ರಕ್ತನಾಳಗಳ ಒಳಗಿನ ಪದರ ಏನಿದೆಯಲ್ಲ, ಎಂಡೋಥೀಲಿಯಂ ಏನಿದೆಯಲ್ಲ, ಅದು ಒಂದು 2% ಆಗ್ಬೋದು. ಅಂದರೆ ನಾನು ಹೇಳ್ತಿರೋದು ಈ 30-40 ಲಕ್ಷ ಕೋಟಿ ಜೀವಕೋಶಗಳಲ್ಲಿ ಅತಿ ಹೆಚ್ಚು ಸಂಖ್ಯೆದು ಯಾವ್ಯಾವುದಿದೆಯೋ ಅದನ್ನಷ್ಟೇ ನಾನು ಹೇಳ್ತಾ ಬಂದೆ. ನಾವು ಗಟ್ಟಿಯಾಗಿದ್ದೀವಿ ಅಂತ ಸೂಚಿಸೋದಿದೆಯಲ್ಲ, ಮಸಲ್, ಸ್ನಾಯು, ಮಾಂಸಖಂಡ, ಆ ಮಾಂಸಖಂಡದ ಜೀವಕೋಶಗಳ ಶೇಕಡಾವಾರು ಎಷ್ಟು ಗೊತ್ತಾ? ಈ 30-40 ಲಕ್ಷ ಕೋಟಿಯಲ್ಲಿ 0.001% ಅಷ್ಟೇ. ಆದರೆ ಅದು ಈ ದೇಹಕ್ಕೆ ಶಕ್ತಿಯನ್ನು, ಚಲನೆಯನ್ನು ಮಾಡುವ ಕೆಲವು ಸಾಮರ್ಥ್ಯಗಳನ್ನು ಮತ್ತು ಒಳಗೆ ಆಂತರಿಕವಾಗಿಯೂ ಸಹ ಕೆಲವು ಕೆಲಸಗಳು ನಡೆಯಲಿಕ್ಕೂ, ಉಸಿರಾಟಕ್ಕೂ, ಅದೆಲ್ಲದಕ್ಕೂ ಸಹಾಯ ಆಗಿದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಇದೆಲ್ಲ ಎಲ್ಲಿಂದ ಬಂತು ಇವೆಲ್ಲ ಅಂತಂದರೆ, ಭ್ರೂಣವಾಗಿ ತಾಯಿಯ ದೇಹದೊಳಗಿರುವ ಭ್ರೂಣವಾಗಿದ್ದ ಸಮಯದಲ್ಲಿ 3 ಥರದ ಲೇಯರ್ಗಳು ಫಸ್ಟು ಭ್ರೂಣದಲ್ಲಿ ತಾಯಿ ದೇಹದೊಳಗೆ ಬರುತ್ತೆ. ಎಕ್ಟೋಡರ್ಮ್, ಮೀಸೋಡರ್ಮ್, ಎಂಡೋಡರ್ಮ್. ಎಕ್ಟೋಡರ್ಮ್ ಅಂದರೆ ಹೊರಪದರ, ಮೀಸೋಡರ್ಮ್ ಅಂದರೆ ಮಧ್ಯ ಇರುವ ಕುಹರ, ಎಂಡೋಡರ್ಮ್ ಅಂದರೆ ಒಳಗಿನ ಲೈನಿಂಗ್. ಸೊ ಈ 3 ಆದಿಮ ಲೇಯರ್ಗಳು ಅಥವಾ ಹಂತಗಳು, ಈ 3 ಆದಿಮ ಹಂತಗಳಿಂದ ಇವತ್ತು ನಾವು ನೋಡುವ ನಮ್ಮ ದೇಹದ ಬಹುಪಾಲು ಜೀವಕೋಶಗಳು ಬಂದಿದೆ ಅಂತ ಹೇಳ್ಬೋದು. ನಾವು ಚರ್ಮನ ಏನು ನೋಡ್ತೀವೋ ಅಥವಾ ಇದು ಉಳಿದ ಎಲ್ಲ ಅಂಗಾಂಗಗಳ ಹೊರಪದರ ಏನಿದೆಯೋ ಅದಿರ್ಬೋದು, ಅಥವಾ ಚರ್ಮ ಇರ್ಬೋದು, ಉಗುರಿರ್ಬೋದು, ಅಥವಾ ಕೂದಲಿರ್ಬೋದು, ಅಥವಾ ಈ ಹಲ್ಲಿನ ಮೇಲಿರುವ ಎನಾಮೆಲ್ ಇರ್ಬೋದು, ಈ ಥರದ ಸಾಕಷ್ಟು ಎಕ್ಟೋಡರ್ಮಿಂದ ಅಂದರೆ ಹೊರಪದರದಿಂದ ಬಂದಿರುತ್ತೆ. ಮತ್ತು ಲಿವರು, ಪ್ಯಾಂಕ್ರಿಯಾಸು ಅನ್ನೋ ಆ ಥರದ ಆರ್ಗನ್ಗಳು, ಮತ್ತು ರಕ್ತನಾಳದ ಅಥವಾ ಗರ್ಭಕೋಶದ ಆ ಒಳಗಿನ ಲೈನಿಂಗ್ಗಳು ಅಂದರೆ ಇನ್ನರ್ ಮೋಸ್ಟ್ ಲೇಯರ್ ಏನಿದೆಯೋ ಅದು ಎಂಡೋಡರ್ಮಿಂದ ಬಂದಿರುತ್ತೆ. ಮತ್ತು ಈ ನಮ್ಮ ಮಾಂಸಖಂಡಗಳು ಮತ್ತು ಒಂದು ಅಂಗಾಂಗಗಳ ಮಧ್ಯೆ ಇರುವಂತಹ ಸೆಪ್ಟ ಅಥವಾ ಗೋಡೆಗಳೇನಿದೆಯೋ ಅದು, ಮತ್ತು ಲೈಂಗಿಕ ಅಂಗಾಂಗಗಳು ಬೆಳೆಯುವಂಥ ಗೊನ್ಯಾಡ್ಸ್ ಏನಿದೆ ಅಂದರೆ ಓವರಿ ಇರ್ಬೋದು, ಟೆಸ್ಟಿಸ್ ಇರ್ಬೋದು, ಅದೆಲ್ಲ ಇರ್ಬೋದು, ಅಥವಾ ಕರುಳನ್ನು ಹಿಡಿದಿಟ್ಟಿರುವಂತಹ ಮಡಿಕೆಯಾಗಿ ಹಿಡಿದಿಟ್ಟಿರುವಂತಹ ಮಿಸೆಂಟ್ರಿ ಇರ್ಬೋದು, ಅವೆಲ್ಲ ಈ ಥರದ ಹಲವಾರು ಮೀಸೋಡರ್ಮಿಂದ ಬರ್ತವೆ, ಭ್ರೂಣದ ಮೀಸೋಡರ್ಮಿಂದ ಬರ್ತವೆ ಅನ್ನೋದನ್ನು ನಾವು ನೋಡ್ಬೋದು. ಈ ಜೀವಕೋಶ ಅನ್ನೋದೇನಿದೆಯಲ್ಲ, ಕಣ್ಣಿಗೆ ಕಾಣಲ್ವಲ್ಲ, ನಾವು ಮತ್ತೆ ಅದರ ಹತ್ರನೇ ಬಂದರೆ, ಈ ಕಣ್ಣಿಗೆ ಕಾಣದ ಜೀವಕೋಶದಲ್ಲಿ, ಅದರಲ್ಲೂ ಮನುಷ್ಯ ಜೀವಕೋಶ ಏನಿದೆಯೋ ಅದರ ಹೊರಗಡೆ ಒಂದು ತೆಳುವಾದ ಸ್ವಲ್ಪ ಒಳಗಡೆ ಹೊರಗಡೆ ಹೋಗೋಕ್ಕೆ ಅವಕಾಶ ಇರುವಂತಹ ಒಂದು ಸೆಲ್ ಮೆಂಬ್ರೇನ್, ಒಂದು ಸಣ್ಣ ಆವರಣ ಇದೆ ಅದಕ್ಕೆ. ಅದರ ಹೊರಗೆ ಆ ಸೆಲ್ಲಿನ ಒಳಗಡೆ ಸೈಟೋಪ್ಲಾಸಮ್ ಅಂದರೆ ಒಂದು ಸ್ವಲ್ಪ ದ್ರವ ತುಂಬಿಕೊಂಡಿದೆ, ವಿಸ್ಕಸ್ ಫ್ಲೂಯಿಡ್ ದ್ರವ ತುಂಬಿಕೊಂಡಿರುತ್ತೆ. ಅದರ ಮಧ್ಯದಲ್ಲಿ ಒಂದು ಗಟ್ಟಿಯಾಗಿರುವ ಕೋಶ ಕೇಂದ್ರ ಅಥವಾ ನಾವು ಅದನ್ನು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ, ಅದು ಇರುತ್ತೆ. ಮತ್ತು ಆ ಸೈಟೋಪ್ಲಾಸಮಲ್ಲಿ ಮೈಟೊಕಾಂಡ್ರಿಯಾ, ರೈಬೋಸೋಮು, ಲೈಸೋಸೋಮ್ಸು, ಗಾಲ್ಗಿ ಆ್ಯಪ್ರೇಟಸ್ಸು ಬೇರೆ ಬೇರೆ ಇರುತ್ತೆ. ಇದೆಲ್ಲ ಕಣ್ಣಿಗೆ ಕಾಣದ ಮೈಕ್ರೋಸ್ಕೋಪಿಕ್ ಆಗಿರುವ ಒಂದು ಜೀವಕೋಶದಲ್ಲಿ, ಎಲ್ಲ ಜೀವಕೋಶದಲ್ಲೂ ಇದಿಷ್ಟು ಇದ್ದೇ ಇರ್ತವೆ. ಕೆಲವಕ್ಕೆ ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ಇರುತ್ತೆ, ಅದು ಬೇರೆ ಆಯಿತು, ಅದನ್ನು ಹೇಳ್ತಾ ಇದ್ದೀನಿ ಇವಾಗ. ಸೊ ಇದರ ಕೋಶ ಕೇಂದ್ರ ಇದೆಯಲ್ಲ, ನ್ಯೂಕ್ಲಿಯಸ್ ಅಂತ ಹೇಳ್ತೀವಲ್ಲ, ಪ್ರತಿ ಜೀವಕೋಶದ ಕೋಶ ಕೇಂದ್ರದಲ್ಲಿ DNA ಇರುತ್ತೆ. ಆ DNA ಒಳಗಡೆ ಜೀನುಗಳಿರ್ತವೆ, ಒಂದು 20-25 ಸಾವಿರ ಜೀನುಗಳು. ನಾನು ಯಾಕೆ ಈ ಥರ ಇದ್ದೀನಿ, ನನ್ನ ಸ್ವಭಾವ ಯಾಕಿದೆ, ನನ್ನ ಬಣ್ಣ ಯಾಕೆ ಹಿಂಗಿದೆ, ನನ್ನ ಮೂಗಿಷ್ಟುದ್ದ ಯಾಕಿದೆ, ಹಲ್ಲಿ ಯಾಕೆ ಹಿಂಗಿದೆ, ನನ್ನ ಕಣ್ಣು ಯಾಕೆ ಈ ಥರ ಇದೆ, ನನ್ನ ಕೂದಲು ಯಾಕೆ ಈ ಥರ ಇದೆ, ನನ್ನ ಕೈ ಕಾಲು, ಚರ್ಮದ ಬಣ್ಣ, ಈ ಚರ್ಮದ ಸುಕ್ಕು, ಪ್ರತಿಯೊಂದನ್ನು ಬರೀ ಹೊರಗಿನ ರೂಪ ಅಷ್ಟೇ ಅಲ್ಲ, ಒಳಗಿನ ಅಂಗಾಂಗಗಳು ಯಾವ್ಯಾವಾಗ ಏನೇನು ಕೆಲಸ ಮಾಡಬೇಕು, ಯಾವಾಗ ಯಾವ ಕಾಯಿಲೆ ಬರಬಹುದು, ಯಾವ್ದು ಹೆಚ್ಚು ಕಡಿಮೆ ಆಗುತ್ತೆ, ನನ್ನ ರೋಗ ನಿರೋಗ, ಆರೋಗ್ಯ, ಆಯಸ್ಸು ಎಲ್ಲವುದನ್ನು ಡಿಸೈಡ್ ಮಾಡುವಂತಹ ಮುಖ್ಯವಾದ ಜೀನ್ಗಳು 20-25 ಸಾವಿರ ಜೀನ್ಗಳು ಎಲ್ಲಿರುತ್ತೆ ಗೊತ್ತಾ? ಈ ಕಣ್ಣಿಗೆ ಕಾಣದ
ಜೀವಕೋಶದ ಕೋಶ ಕೇಂದ್ರದಲ್ಲಿರುವ ನ್ಯೂಕ್ಲಿಯಸ್ಸಲ್ಲಿರುತ್ತೆ, ಜೀನ್ಗಳ ರೂಪದಲ್ಲಿ, DNA ರೂಪದಲ್ಲಿ ಇರುತ್ತೆ. ಇದು ಯಾಕೆ ತುಂಬ ಮುಖ್ಯ ಅಂತಂದರೆ, ಈ ಜೀನ್ ಅಥವಾ ಸೆಲ್ಲು ಏನು ಕೆಲಸ ಮಾಡುತ್ತೋ ಆ ಕೆಲಸದ ಮೇಲೆ ನಮ್ಮ ಇಡೀ ಆರೋಗ್ಯನೇ ನಿಯಂತ್ರಣ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಈಗ ಅದರೊಳಗಿರುವ ಮೈಟೊಕಾಂಡ್ರಿಯಾ ಏನಿದೆಯೋ ಅದು ಶಕ್ತಿಯ ಕೇಂದ್ರ. ಅದು ಈ ಇಡೀ ಸೆಲ್ ಇದೆಯಲ್ಲ, ಅದು ತನ್ನ ಕೆಲಸನ ನಿರ್ವಹಿಸೋಕ್ಕೆ ಬೇಕಾಗಿರುವ ಶಕ್ತಿಯನ್ನು ಮೈಟೊಕಾಂಡ್ರಿಯಾದಲ್ಲಿ ತಯಾರು ಮಾಡಿಕೊಳ್ಳುತ್ತೆ. ಮತ್ತು ಆ ಹೊರಗಡೆ ಇರುವ ಫ್ಯಾಟ್ ಮತ್ತು ಕಾರ್ಬೋಹೈಡ್ರೇಟ್ಗಳನ್ನು, ಅಂದರೆ ಆ ಸೆಲ್ಲೇ ಇದೆಯಲ್ಲ ಅದೇ ಕೊನೆಗೆ ಯೂನಿಟ್. ನಾವು ತಿಂದಿರೋದಿರ್ಬೋದು, ಬೇಕಿರೋದು ಬ್ಯಾಡ್ದಿರೋದು ಎಲ್ಲ ಕೊನೆಗೆ ಎಂಟ್ರಾಗೋದು ಯಾವುದಕ್ಕಪ್ಪ ಅಂದರೆ ಜೀವಕೋಶಕ್ಕೆ. ಜೀವಕೋಶಕ್ಕೆ ಹೋಗಿ ಅದು ಒಂದು ಆರೋಗ್ಯವಾಗಿ ಅಥವಾ ರೋಗವಾಗಿ ಅಲ್ಲಿ ನಿರ್ಧಾರ ಆಗಬೇಕು. ಸೊ ಅದನ್ನೆಲ್ಲ ತಗೊಂಡು ಅದನ್ನು ಅನಲೈಸ್ ಮಾಡಿ ಯಾವುದನ್ನು ಬೇಕು ಯಾವುದನ್ನು ಬೇಡ ಇಟ್ಕೊಳ್ಳುವಂಥ ಬಿಡುವಂಥ ಅದೆಲ್ಲ ಕ್ರಿಯೆ ನಡೆಯುವಂಥದ್ದು ಜೀವಕೋಶದಲ್ಲಿ ಅಂತಲೇ ನಾವು ಹೇಳ್ಬೋದು. ಸೊ ಈ ಜೀವಕೋಶಗಳ ಬಗ್ಗೆ ನಾವೀಗ ಯಾಕಪ್ಪ ಇಷ್ಟು ಮಾತಾಡಿದ್ವಿ ಅಂದರೆ, ಈ ಜೀವಕೋಶಗಳು ನಾನು ಹುಟ್ಟುವಾಗ ಇದ್ದ ಜೀವಕೋಶಗಳೇ ಎಲ್ಲ ಜೀವಕೋಶಗಳು ಕೊನೆ ತನಕ ಇದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಜೀವಕೋಶಗಳಷ್ಟೇ ಈಗ ನಮ್ಮ ದೇಹದಲ್ಲಿರುವ ಅಂಡಾಣು, ಆ ಅಂಡಾಣುವನ್ನು ತಯಾರು ಮಾಡುವಂತಹ ಮೂಲ ಸೆಲ್ಗಳೇನಿರ್ತಾವಲ್ಲ ಅವೆಲ್ಲ ಮೊದಲು ಭ್ರೂಣಾವಸ್ಥೆಯಲ್ಲಿ ಯಾವುದಿತ್ತೋ ಅದೇ ಇಲ್ಲಿವರೆಗೆ ಮುಂದುವರೆದಿದೆ ಅಂತ ಹೇಳ್ಬೋದು. ಬಟ್ ಉಳಿದಿದ್ದು ಎಲ್ಲದೂ ನಿರಂತರವಾಗಿ ಹೊಸ ಜೀವಕೋಶ ಬರ್ತಾ ಇರುತ್ತೆ, ಹಳೆಯ ಜೀವಕೋಶಗಳು ಹೋಗ್ತಾ ಇರ್ತವೆ. ಅದು ಹಲ್ಲಿರ್ಬೋದು, ಹೇಗೆ ಉಗುರನ್ನ ನಾವು ತೆಗಿತಾ ಇರ್ತೀವಿ, ಬೆಳೀತಾ ಹೋಗುತ್ತೆ, ಕೂದಲು ಇದು ಮಾಡ್ತಾ ಹೋಗ್ತೀವಿ ಮತ್ತು ಬೆಳೀತಾ ಹೋಗುತ್ತೋ, ಅದೇ ಥರನೇ ನುಂಗ್ತಾ ಹೋಗ್ತೀವಿ, ಎಂಜಲು ಮತ್ತೆ ತಯಾರಾಗುತ್ತೋ, ಹಾಗೆ ಬಹುತೇಕ ಜೀವಕೋಶಗಳು ಹೊಸದಾಗಿ ತಯಾರಾಗ್ತಾನೇ ಇರ್ತವೆ. ಯಾವಾಗ ತಯಾರಾಗಬೇಕು, ಎಷ್ಟು ತಯಾರಾಗಬೇಕು, ತಯಾರಾಗಿರೋವು ಯಾವ್ಯಾವ ಕೆಲಸನ ಮಾಡಬೇಕು ಅಂತೆಲ್ಲ ನಿರ್ಧಾರ ಮಾಡೋದು ಅದರೊಳಗಿರುವಂತಹ ಜೀನ್ ಅಥವಾ ಆ ಕೋಶ ಕೇಂದ್ರದಲ್ಲಿರುವಂತಹ ಜೀನ್ಗಳೇ ಅಂತ ಹೇಳ್ಬೋದು. ಎಷ್ಟು ಹೊಸ ಸೆಲ್ಗಳು ತಯಾರಾಗಬೇಕು, ಎಷ್ಟು ಹಳೆಯ ಸೆಲ್ಗಳನ್ನು ಮತ್ತು ಅದನ್ನು ಜೀರ್ಣಿಸ್ಕೊಳ್ಬೇಕು, ಇದು ಪ್ರತಿ ಒಂದನ್ನು ಆ ಕೋಶ ಕೇಂದ್ರ ನಿರ್ದೇಶನ ಮಾಡ್ತಾ ಇರುತ್ತೆ. ಮತ್ತು ಆ ನಿರ್ದೇಶನ ಬರೀ ಅದಕ್ಕೆ ಅಲ್ಲಿಂದ ಬಂದಿರಲ್ಲ, ಅದಕ್ಕೆ ತಲೆಮಾರುಗಳ ಹಿಂದಿಂದ ಹರ್ಕೊಂಡು ಬಂದಿರುವಂತಹ ನಿರ್ದೇಶನ ಅದು. ಆ ನಿರ್ದೇಶನದ ಮೂಲಕ ಈ ಸಣ್ಣ ಜೀವಕೋಶ ಕೆಲಸ ಮಾಡ್ತಾ ಇರುತ್ತೆ. ಕೆಲವು ಸಲ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಈ ನಿರ್ದೇಶನ ಮಾರ್ಗದರ್ಶನ ಏನಿದೆಯೋ ಅದು ತಪ್ಪಾಗ್ಬಿಡುತ್ತೆ. ಅಂದರೆ ನಾವು ಇಷ್ಟು ಸಾವಿರಗಟ್ಟಲೆ ಜೀನ್ಗಳಿದ್ದಾವೆ ಅಂತ ಹೇಳಿದ್ವಲ್ಲ, ಆ ಜೀನಲ್ಲಿ DNA ಏನೋ ಒಂದು ಬದಲಾವಣೆ ಆಗಿಬಿಡುತ್ತೆ. ಇಷ್ಟೇ ತಯಾರಾಗಬೇಕಾಗಿರುತ್ತೆ ಜೀವಕೋಶಗಳು, ಆದರೆ 10 ಪಟ್ಟು 100 ಪಟ್ಟು ತಯಾರಾಗಿಬಿಡ್ತವೆ. ಇದು ಯಾವುದೋ ಕೆಲಸಕ್ಕೆ ಇದೇ ರೀತಿ ತಯಾರಾಗಬೇಕಾಗಿರುತ್ತೆ, ಆ ರೀತಿ ಬಿಟ್ಟು ಇನ್ಯಾವುದೋ ರೀತಿ ತಯಾರಾಗ್ಬಿಡ್ತವೆ. ತಯಾರಾದ ಮೇಲೆ ನಿರ್ದಿಷ್ಟವಾಗಿ ಇಷ್ಟು ಹಂತ ಆಗಿ ಅದು ಮೆಚುರಿಟಿ ಆದಮೇಲೆ ತನ್ನ ಕೆಲಸ ಶುರು ಮಾಡಿ ಆ ಸಿಸ್ಟಮಿಗೆ ಹೋಗಬೇಕಾಗಿರುತ್ತೆ. ಪೂರ್ತಿ ಮೆಚೂರ್ ಆಗೋದ್ರೊಳಗೇ ಹೋಗಿ ರಾಶಿ ಬಿದ್ದುಬಿಡ್ತವೆ. ಸೊ ಯಾವಾಗ ಜೀವಕೋಶದ ಕೆಲಸ ಮತ್ತು ಅದಕ್ಕಿರುವ ಮಾರ್ಗದರ್ಶನ ಅಥವಾ ಅದು ಎಷ್ಟು ತಯಾರಾಗಬೇಕು, ಎಷ್ಟು ಲಯ ಆಗಬೇಕು, ಏನು ಮಾಡಬೇಕು, ಇದು ಎಲ್ಲವುದು ಏನಿದೆಯೋ ಇದು ಎಲ್ಲ ಹೆಚ್ಚು ಕಡಿಮೆ ಆದವಾಗ ದೇಹದಲ್ಲಿ ಏರುಪೇರು ಸಂಭವಿಸುತ್ತೆ. ಈ ಸಂಭವಿಸುವ ಏರುಪೇರಲ್ಲಿ ಎಷ್ಟು ತಯಾರಾಗಬೇಕೋ ಅದಕ್ಕಿಂತ ಕಡಿಮೆ ತಯಾರಾದರೆ ಬರುವ ಕಾಯಿಲೆಗಳು ಬೇರೆ, ಆದರೆ ಎಷ್ಟು ತಯಾರಾಗಬೇಕೋ ಅದಕ್ಕಿಂತ 1000 ಪಟ್ಟು 1,00,000 ಪಟ್ಟು ಹೆಚ್ಚೆಚ್ಚು ತಯಾರಾಗಿ ರಾಶಿ ಬಿದ್ದು ಕೂಡಲೇ ನಾವು ಅದನ್ನೇ ಕ್ಯಾನ್ಸರ್ ಅಂತ ಕರೆಯೋದು. ನೋಡಿ, ನಮ್ಮ ದೇಹದ ತುಂಬ ಸಣ್ಣ ಕಣ, ಅತ್ಯಂತ ಸಣ್ಣ ಕಣ ಜೀವಕೋಶ. ಆ ಜೀವಕೋಶ ಎಷ್ಟು ತಯಾರಾಗಬೇಕು, ಯಾವಾಗ ತಯಾರಾಗಬೇಕು, ಯಾವಾಗ ನವೀಕರಣಗೊಳ್ಳಬೇಕು ಮತ್ತು ಅದು ಏನು ಕೆಲಸ ಮಾಡಬೇಕು, ಇದನ್ನೆಲ್ಲ ನಿರ್ಧಾರ ಮಾಡುವಂತಹ ಜೀನ್ಗಳಲ್ಲಿ ಆಗುವ ವ್ಯತ್ಯಾಸದಿಂದ ಎಷ್ಟು ಬೇಕೋ ಅದಕ್ಕಿಂತ 1000 ಪಟ್ಟು 1,00,000 ಪಟ್ಟು ಹೆಚ್ಚೆಚ್ಚು ತಯಾರಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಕೆಲಸ ಮಾಡೋಕ್ಕೆ ಶುರು ಮಾಡಿದವಾಗ ನಾವು ಅದನ್ನೇ ಕ್ಯಾನ್ಸರ್ ಅಂತ ಕರಿತೀವಿ ಅಥವಾ ಅರ್ಬುದ ಅಂತ ಕರಿತೀವಿ ಅಂತ ಹೇಳ್ಬೋದು. ಮನುಷ್ಯರಿಗೆ ಹೀಗೆ ಸ್ಥೂಲವಾಗಿ ಹೇಳಬೇಕಂದ್ರೆ ಒಂದು 100 ಥರದ ಕ್ಯಾನ್ಸರ್ ಬರ್ತವೆ. ಎಲ್ಲ ಭಾಗಕ್ಕೂ ಕ್ಯಾನ್ಸರ್ ಬರ್ಬೋದು. ಹಾಗೆ ನೋಡಿದರೆ ಮನುಷ್ಯ ದೇಹದ ಎಲ್ಲ ಭಾಗಗಳಿಗೂ ಕ್ಯಾನ್ಸರ್ ಬರುವ ಸಾಧ್ಯತೆಗಳಿದೆ. ಆದರೆ ಸಾಧಾರಣವಾಗಿ ನಾವು ಪತ್ತೆ ಮಾಡಿರುವಂತಹ, ವರ್ಗೀಕರಣ ಮಾಡಿರುವಂತಹ 100ಕ್ಕಿಂತ ಹೆಚ್ಚು ತರಹದ ಕ್ಯಾನ್ಸರ್ಗಳು ಬರ್ತವೆ. ಈ ಕ್ಯಾನ್ಸರ್ ಅಥವಾ ಅರ್ಬುದದಲ್ಲಿ ಕೆಲವು ಸಾಲಿಡ್ ಕ್ಯಾನ್ಸರ್ಗಳು. ಸಾಲಿಡ್ ಕ್ಯಾನ್ಸರ್ ಅಂದರೆ ಗೆಡ್ಡೆ ರೂಪದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಇವರಿಗೆ ಇಲ್ಲೆಲ್ಲೋ ಗೆಡ್ಡೆ ಆಗಿತ್ತು, ಅಲ್ಲೆಲ್ಲೋ ಗೆಡ್ಡೆ ಆಗಿತ್ತು, ಸ್ತನದಲ್ಲಿ ಗೆಡ್ಡೆ ಆಗಿತ್ತು, ಗರ್ಭಕೋಶದಲ್ಲಿ ಗೆಡ್ಡೆ, ಲಿವರಲ್ಲಿ ಗೆಡ್ಡೆ ಆಗಿತ್ತು, ಪ್ಯಾಂಕ್ರಿಯಾಸಲ್ಲಿ ಗೆಡ್ಡೆ, ಕಿಡ್ನಿ ಒಳಗೆ ಗೆಡ್ಡೆ, ನಾವೆಲ್ಲ ಮಾತಾಡ್ತಾ ಇರ್ತೀವಿ.
ಸೊ ಇವೆಲ್ಲ ನಾವೇನು ಹೇಳ್ತೀವಿ, ಇವೆಲ್ಲ ಸಾಲಿಡ್ ಕ್ಯಾನ್ಸರ್ಗಳಂತ ಕರಿತೀವಿ. ಮತ್ತು ಬ್ಲಡ್ಗೆ ಸಂಬಂಧಪಟ್ಟಂಗೆ ರಕ್ತ ಇದಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ಗಳು ಬರ್ತವೆ. ಅದನ್ನು ಬ್ಲಡ್ ಕ್ಯಾನ್ಸರ್, ಅದರಲ್ಲಿ ಸಾಕಷ್ಟು ಟೈಪ್ಗಳಿದ್ದಾವೆ. ಅದರಲ್ಲಿ ಬ್ಲಡ್ ಅಲ್ಲದೆ ಅದರೊಳಗಿರುವ ಬಿಳಿಯ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು, ಅದರ ಬೇರೆ ಬೇರೆ ಕಾಂಪೊನೆಂಟ್ಸ್ ಏನಿದೆಯಲ್ಲ ಅದಕ್ಕೆ ಬರುವಂಥ ಕ್ಯಾನ್ಸರ್ಗಳು ಬ್ಲಡ್ಗೆ ಸಂಬಂಧಪಟ್ಟಿರುವ ಕ್ಯಾನ್ಸರ್. ಮತ್ತೊಂದು ಥರ ಅಂದರೆ ಮಿಕ್ಸೆಡ್ ಕ್ಯಾನ್ಸರ್. ಅಂದರೆ ಅದು ಬರೀ ಸಾಲಿಡ್ ಇದಕ್ಕೆ ಅಥವಾ ರಕ್ತನಾಳದ ಇದಕ್ಕಷ್ಟೇ ಬರೋದಿಲ್ಲ, 2-3 ಥರದ್ದು ಸೇರಿಸಿ ಒಂದು ಕ್ಯಾನ್ಸರ್ ಬಂದಿರುತ್ತೆ. ಆ ಥರದ ಮಿಕ್ಸೆಡ್ ಕ್ಯಾನ್ಸರ್ಗಳು ಬರೋದನ್ನು ಸಹ ನಾವು ನೋಡ್ಬೋದು. ಯಾಕೆ ಕ್ಯಾನ್ಸರ್ ಬರುತ್ತೆ? ಇದು ಮೊದಲೆಲ್ಲ ಇರಲಿಲ್ವ ಹಾಗಾದರೆ? ಅಂದರೆ ಇತ್ತು ಮೊದಲಿಂದನೂ. ಇದನ್ನು ಅರ್ಬುದ ರೋಗ ಅಂತ ಮುಂಚೆನೂ ಸಹ ಈ ರೀತಿಯಾಗಿ ಬೆಳೀತಾ ಇದ್ದಿದ್ದನ್ನು, ಬ್ಯಾಡದೇ ಇರುವ ಕಡೆ ಗಂಟು ಬೆಳೆದಿರೋದನ್ನು ಅದನ್ನೆಲ್ಲ ದಾಖಲಿಸಿದ್ದಾರೆ ನಮ್ಮ ಹಿರೀಕರು. ಆದರೆ ಇವತ್ತಿನ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ. ಮತ್ತು ಇವತ್ತಿನ ಪ್ರಮಾಣದಲ್ಲಿ ಅದನ್ನು ಪತ್ತೆ ಹಚ್ಚುವಂತಹ ಅಥವಾ ಚಿಕಿತ್ಸೆ ಕೊಡುವಂತಹ ಪದ್ಧತಿನೂ ಅವಾಗ ಇಲ್ಲದೆ ಇದ್ದಿದ್ದರಿಂದ, ಮತ್ತು ಇವತ್ತಿಗಿಂತ ನಮಗಿಂತ ಅವರು ತುಂಬ ಆರೋಗ್ಯಕರವಾದ ಸನ್ನಿವೇಶದಲ್ಲಿ ಬಹುಶಃ ಬದುಕ್ತಾ ಇದ್ದಿದ್ದರಿಂದ, ಅಥವಾ ನಮ್ಮಷ್ಟು ದೀರ್ಘಾಯಸ್ಸು ಅವರಿಗೆ ಇತ್ತೋ ಇಲ್ವೋ, ಬೇರೆ ಬೇರೆ ಕಾಯಿಲೆಗಳು ಬಂದು ಮುಂಚೆನೇ ಅವರು ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳು ಬಂದು ಮೊದಲೇ ಯಾರು ದುರ್ಬಲರೋ ಅವರು ಎಲ್ಲರೂ ಇಲ್ಲ ಆಗ್ತಾ ಇದ್ದಿದ್ದರಿಂದ ನಮಗೆ ಗೊತ್ತಾಗ್ತಾ ಇರಲಿಲ್ವೋ, ಅದೆಲ್ಲ ಅನಿಶ್ಚಿತವಾಗಿದೆ. ಆದರೆ ನಿಜ ಏನಪ್ಪ ಅಂತಂದರೆ, ದಿನದಿಂದ ದಿನಕ್ಕೆ ಕ್ಯಾನ್ಸರ್ ರೋಗಿಗಳ ಸಂಖ್ಯೆ ಕೇವಲ ಭಾರತ ಅಲ್ಲ, ಎಲ್ಲ ಕಡೆಗಳಲ್ಲಿ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬೋದು. ಈ ಕ್ಯಾನ್ಸರ್ ಬರೋದಕ್ಕೆ ನಾನು ಆಗಲೇ ಹೇಳ್ದಂಗೆ ಜೆನೆಟಿಕ್ ಡಿಸಾರ್ಡರ್ ಒಂದು ಕಾರಣ. ಹಾಗಾದರೆ ಜೆನೆಟಿಕ್ ಡಿಸಾರ್ಡರ್ ಅಥವಾ DNA ಇದರಿಂದ ಬಂದಿದೆ ಅಂದರೆ ಅದು ವಂಶ ಪಾರಂಪರ್ಯವಾಗೇ ಬಂದಿದೆ, ಹಂಗಾರೆ ಹಿಂದಿನವರು ಅವರಿಂದ ಬಂದಿರಬೇಕು, ಅವರಿಗಿರೋ ಕ್ಯಾನ್ಸರೇ ನಮಗೆ ಬಂದಿದೆ, ಈ ಥರ ಅರ್ಥ ಮಾಡ್ಕೊಳ್ಬಾರ್ದು. ಹಾಗಲ್ಲ. ನಮ್ಮ ಜೀವಕೋಶದಲ್ಲಿ ಇರುವಂತಹ ಜೀನ್ ಅದನ್ನು ಯಾವುದೋ ಒಂದು ಅಂಶ ಚೇಂಜ್ ಮಾಡಿಬಿಟ್ಟಿದೆ. ಇದು ನಮಗೆ ಹಿರೀಕರಿಂದ ಬಂದಿರೋದೇ ಅಂತಲೇ ಅಲ್ಲ, ಹಿರೀಕರಿಂದ ವಂಶ ಪಾರಂಪರ್ಯವಾಗಿ ಬಂದಿರೋದು ತುಂಬ ಕಡಿಮೆ. ಆದರೆ ಇವತ್ತು ನಮ್ಮ ಜೀನುಗಳನ್ನು ಬದಲು ಮಾಡುವಂತಹ ಒಂದು ಎನ್ವಿರಾನ್ಮೆಂಟಲ್ಲಿ, ಒಂದು ಸನ್ನಿವೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮ್ಮ ಜೀನನ್ನೇ ನಾವೇ ಬದಲು ಮಾಡಿ ಕೆಟ್ಟದಾಗುವಂತಹ ಒಂದು ಅನಾರೋಗ್ಯಕರವಾದ ಜೀವನ ಶೈಲಿಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ಬೋದು. ಅಂದರೆ ಆ ಹೊಸ ಜೀವಕೋಶ ತಯಾರಾಗುವಾಗ ಅದಕ್ಕೆ ಹೋಗುವ ಸಿಗ್ನಲ್ಲೇ ತಪ್ಪು ಸಿಗ್ನಲ್ ಹೋಗುವಂಗೆ ಒಂದು ಬದಲಾವಣೆ ಆ DNA ಜೀನಲ್ಲಿ ಸಂಭವಿಸ್ಬಿಡುತ್ತೆ. ಅದನ್ನು ನಾವು ಮ್ಯೂಟೇಷನ್ ಅಂತ ಕರಿತೀವಿ. ಈಗ ವಿಜ್ಞಾನ ಬೆಳೆದು ನಮ್ಮ ದೇಹದ ಯಾವ ಜೀನಲ್ಲಿ ಯಾವ ಮ್ಯೂಟೇಷನ್ ಆಗಿದೆ, ಯಾವ ಮ್ಯೂಟೇಷನ್ ಮುಂದೆ ಕ್ಯಾನ್ಸರಿಗೆ ಕಾರಣ ಆಗ್ಬೋದು ಅನ್ನೋದನ್ನೂ ಪತ್ತೆ ಮಾಡುವಂತಹ ಟೆಸ್ಟ್ಗಳು ಇವಾಗ ಬಂದಿದ್ದಾವೆ. ಅದು ಏನೇ ಇರಲಿ, ಯಾರಿಗೆ ಕ್ಯಾನ್ಸರ್ ಬರೋದು ಜಾಸ್ತಿ ಇದನ್ನು ನಾವು ಒಂದು ಸಲ ನೋಡ್ಬೋದು ಅಂತ ಅನಿಸುತ್ತೆ. ಮೊದಲನೇದಾಗಿ ಈಗ ನಾವೇನು ಹೇಳೋದು, ಫ್ಯಾಮಿಲಿ ಹಿಸ್ಟ್ರಿ ಇದೆಯಾ? ಈಗ ಏನಾದ್ರು ಕ್ಯಾನ್ಸರ್ ಬಂತು ಅಂದ್ಕೂಡಲೇ ನಿಮ್ಮ ಮನೇಲಿ ಯಾರಿಗಾದರೂ ಕ್ಯಾನ್ಸರ್ ಇದೆಯಾ? ನಿಮ್ಮ ಫಸ್ಟ್ ಡಿಗ್ರಿ ರಿಲೇಟಿವ್ ಅಂತೇನು ಹೇಳ್ತೀವಲ್ಲ, ರಕ್ತ ಸಂಬಂಧಿಗಳು ಅಂದರೆ ತಾಯಿ, ತಂದೆ ಅಥವಾ ಅಣ್ಣ, ತಂಗಿ, ಅಕ್ಕ, ತಮ್ಮ ಇವರಿಗೆ ಯಾರಾದರೂ ಇದೆಯಾ? ಅಥವಾ ದೂರದ ಬಂಧುಗಳಿಗೆ ಯಾರಿಗಾದರೂ ಇದೆಯಾ? ಏನೇನು ಕ್ಯಾನ್ಸರ್ ಇದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಫ್ಯಾಮಿಲಿ ಹಿಸ್ಟ್ರಿ ಅಂತ ನೋಡ್ಕೊಳ್ತೀವಿ. ಏಕೆಂದರೆ ಆ ಥರದ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ನನಗೆ ಜನ್ಮದತ್ತವಾಗಿ ಬಂದಿರುವಂತಹ ಜೀನಿನಲ್ಲೇ ಯಾವುದೋ ಮ್ಯೂಟೇಷನ್ ಆಗಲೇ ಸಂಭವಿಸಿ ಆ ಮ್ಯೂಟೇಷನ್ ಆಗಿರೋ ಜೀನೇ ನನ್ನಲ್ಲಿರುವಾಗ ನಾನು ಎಷ್ಟೇ ಆರೋಗ್ಯವಂತಳಾಗಿ ಬದುಕಿ ಏನೇ ಇದು ಮಾಡ್ತೀನಿ ಅಂತಂದರೂ ಸಹ ನನಗೂ ಆ ಕ್ಯಾನ್ಸರ್ಗಳು ಬರುವ ಸಾಧ್ಯತೆ ಇರುತ್ತೆ. ಸೊ ಕುಟುಂಬದಲ್ಲಿ ಅದಿದೆಯಾ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್. ಶಕ್ತಿ ಯೋಜನೆಯಡಿ ಮಹಿಳೆಯರು ಇಂದು ಹಣದ ಹಂಗಿಲ್ಲದೆ ಸಂಚರಿಸುತ್ತಿದ್ದಾರೆ. ಸಂಕೋಚದ ಬೇಲಿ ಸರಿಸಿ 668 ಕೋಟಿಗೂ ಅಧಿಕ ಉಚಿತ ಪ್ರಯಾಣದ ಮೂಲಕ ಇತಿಹಾಸ ಬರೆದಿದ್ದಾರೆ. ಇದು ಸಾರಿಗೆ ಸಂಸ್ಥೆಗಳ ಆದಾಯ ಹೆಚ್ಚಿಸಿರುವುದಲ್ಲದೆ ದೇಶದಾದ್ಯಂತ ಮಹಿಳಾ ಸಬಲೀಕರಣದ ಸಂದೇಶ ಸಾರಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಎರಡನೇದಾಗಿ, ಕ್ಯಾನ್ಸರ್ ಬರುವ ಹಾಗೆ ನಮ್ಮ ಜೀವಕೋಶಗಳು ಬದಲಾಯಿಸ್ಕೊಳ್ಳಿಕ್ಕೆ ಒಂದು ತುಂಬ ಮುಖ್ಯವಾಗಿರುವ ಕಾರಣ ಅಂತಂದರೆ ತಂಬಾಕು. ಬಹುತೇಕ ನಮ್ಮ ಕ್ಯಾನ್ಸರ್ಗಳಲ್ಲಿ ಅದು ಯಾವುದರಿಂದ ಬರುತ್ತೆ ಅಂತಂದರೆ, ತಂಬಾಕು ಹಾಕೊಳ್ಳೋದು ಬಾಯಲ್ಲಿ ಅಥವಾ ಸಿಗರೇಟ್ ಸೇದೋದು ಬಾಯಿಂದ ಅದರ ಹೊಗೆ ಶ್ವಾಸಕೋಶಕ್ಕೆ ಹೋದರೂ ಸಹ ಆ ತಂಬಾಕಿನ ಪರಿಣಾಮ ತಲೆಯಿಂದ ಕಾಲಿನ ತನಕ ಪ್ರತಿಯೊಂದು ಅಂಗದ ಮೇಲೂ ಇದೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಪ್ರತಿಯೊಂದು ಕ್ಯಾನ್ಸರಿಗೂ ಟೊಬ್ಯಾಕೊ ಅಥವಾ ತಂಬಾಕೇನಿದೆಯೋ ಅದು, ಮತ್ತು ಮಿತಿ ಮೀರಿ ಸೇವಿಸುವಂತಹ ಮದ್ಯ, ಆಲ್ಕೋಹಾಲ್,
ಅದು ಕಾರಣ ಆಗುತ್ತೆ. ಸೊ ಇದು ಸಹ ಒಂದು ರಿಸ್ಕ್ ಫ್ಯಾಕ್ಟರ್ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ನಮ್ಮ ವಾತಾವರಣದಲ್ಲಿರುವ ಕೆಲವು ಅಂಶಗಳು ಅದು ಸಹ ಹೆಚ್ಚುತ್ತಿರುವ ಕ್ಯಾನ್ಸರಿಗೆ ಕಾರಣ ಆಗಿದೆ. ವಾತಾವರಣದಲ್ಲಿರುವ ಕೆಲವು ಅಂಶ ಅಂತಂದರೆ ಪೆಸ್ಟಿಸೈಡ್ಸ್, ಅಂದರೆ ನಾವು ಎಲ್ಲದನ್ನು ಇವಾಗ ಕ್ರಿಮಿನಾಶಕ, ಕಳೆನಾಶಕ, ಮತ್ತೊಂದು ಮಗದೊಂದು, ಅದು ಎಲ್ಲದನ್ನು ಅದು ಬರೀ ಕ್ರಿಮಿಗಳನ್ನಷ್ಟೇ ಕೊಲ್ಲಲ್ಲ, ಕಳೆನಷ್ಟೇ ಕೊಲ್ಲಲ್ಲ, ಅದರೊಳಗಿರೋ ಯಾವುದೋ ಒಂದು ಅಂಶ ಅಥವಾ ತೊಳೆದು ಹೋಗದೇ ಇರೋ ಅಂಶನ ನಾವು ತಿಂದು ನಮ್ಮ ದೇಹದೊಳಗೂ ಏನೋ ಒಂದು ಬದಲಾವಣೆ ಆಗುತ್ತೆ. ಸೊ ಕ್ರಿಮಿನಾಶಕ ಮತ್ತು ಕಳೆನಾಶಕಗಳನ್ನು ಎಲ್ಲಿ ಹೆಚ್ಚೆಚ್ಚು ಬಳಸ್ತಾರೋ, ಅಂದರೆ ನೀರಾವರಿ ಆಗ್ತಾ ಇರುವ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ಬಳಸಿರುವ ಕಡೆಗಳಲ್ಲಿ ಹೆಚ್ಚೆಚ್ಚು ಕ್ಯಾನ್ಸರ್ ಇರೋದನ್ನು ಇದು ಪ್ರೂವ್ಡ್ ಇದೆ. ಅಂದರೆ ಎಷ್ಟೋ ಸಂಶೋಧನೆಗಳು, ಅಧ್ಯಯನಗಳು ನಡೆದು ಇದನ್ನು ಪ್ರೂವ್ ಸಹ ಮಾಡಿದ್ದಾರೆ, ಇದನ್ನು ಸಾಕ್ಷ್ಯ ಸಮೇತ ಇದನ್ನು ಸಿದ್ಧಪಡಿಸಿದ್ದಾರೆ. ಸೊ ಅದು ಒಂದು ತುಂಬ ಮುಖ್ಯ ಕಾರಣ. ಮತ್ತು ಈ ಪೊಲ್ಯೂಷನ್ ಏನಿದೆಯಲ್ಲ, ಅಂದರೆ ಕೈಗಾರಿಕೆಗಳಿಂದ ನಾವು ಬಿಟ್ಟಿರುವಂತಹ ಹೊಗೆ ಇರ್ಬೋದು, ಅಥವಾ ವಾಹನಗಳಿಂದ ಹೊರಗೆ ಬರ್ತಾ ಇರುವಂತಹ ಹೊಗೆ ಇರ್ಬೋದು, ಮತ್ತು ನಾವು ತುಂಬ ಅವೈಜ್ಞಾನಿಕವಾಗಿ ಅಜ್ಞಾನದಿಂದ ಮಾಡುವ ತಪ್ಪುಗಳಿದೆಯಲ್ಲ, ಪ್ಲ್ಯಾಸ್ಟಿಕ್ಕನ್ನು ಸುಡೋದು ಅಥವಾ ಮತ್ತಿನ್ನೊಂದೇನೋ ಸುಡೋದು, ಎಲ್ಲದನ್ನು ಕ್ಲೀನ್ ಮಾಡೋದು ಅಂತಂದರೆ ಬೆಂಕಿ ಹಾಕಿಬಿಟ್ರೆ ಆಗೋಯ್ತು ಅನ್ನುವ ಒಂದು ಹಂತಕ್ಕೆ, ಆ ಒಂದು ಕೆಟ್ಟ ತಪ್ಪು ತಿಳುವಳಿಕೆಗೆ ನಾವು ಬಂದು ನಿಂತಿದ್ದೀವಲ್ಲ. ಸೊ ಅದೂ ಸಹ ಪ್ಲ್ಯಾಸ್ಟಿಕ್ ಒಂದು ಕ್ಯಾನ್ಸರ್ ಬರೋಕ್ಕೆ ಕಾರಣ. ಪ್ಲ್ಯಾಸ್ಟಿಕ್ ಸುಡೋದಷ್ಟೇ ಅಲ್ಲ, ಪ್ಲ್ಯಾಸ್ಟಿಕ್ಕನ್ನು ನಾವು ಬಳಸೋದು ಸಹ. ಯಾಕೆಂದರೆ ಪ್ಲ್ಯಾಸ್ಟಿಕ್ ಹೇಗೆ ತಯಾರಾಯಿತು, ಅದು ಹೇಗೆ ಮೌಲ್ಡ್ ಮಾಡಿದರು, ಅದು ರೂಪ ಆಕಾರಕ್ಕೆ ಹೆಂಗೆ ಬಂತು, ನಾವು ಅದನ್ನು ಏನು ಮಾಡ್ತಾಯಿದ್ದೀವಿ ಆಮೇಲೆ, ಇದು ಎಲ್ಲವುದು ಆ ಇಡೀ ಚೈನು ಅದು ಎಷ್ಟು ಅನಾರೋಗ್ಯಕರವಾಗಿ ಅವೈಜ್ಞಾನಿಕವಾಗಿದೆ ಅಂತಂದರೆ ಹೆಚ್ಚುತ್ತಾ ಇರುವ ಕ್ಯಾನ್ಸರಿಗೆ ಒಂದು ಬಹುಮುಖ್ಯ ಕಾರಣ ಪ್ಲ್ಯಾಸ್ಟಿಕ್ ಬಳಕೆ ಅನ್ನೋದನ್ನು ನಾವು ನಿಸ್ಸಂಶಯವಾಗಿ ಹೇಳ್ಬೋದು. ಮತ್ತು ಕೆಲವು ಸೋಂಕುಗಳು, ವೈರಸ್ ಸೋಂಕುಗಳಿರ್ಬೋದು ಅಥವಾ ಬೇರೆ ಸೋಂಕುಗಳಿರ್ಬೋದು, ಆ ಸೋಂಕುಗಳು ಸಹ ಬ್ಯಾಕ್ಟೀರಿಯಾ ಸೋಂಕುಗಳು ಅವು ಸಹ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗ್ತವೆ. ಉದಾಹರಣೆಗೆ ಜಠರದಲ್ಲಿ ಇರುವಂಥ ಬರುವ ಒಂದು H. ಪೈಲೊರಿ ಅನ್ನುವ ಒಂದು ಸೋಂಕು, ಆ ಸೋಂಕಿನಿಂದ ಜಠರದ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ. ಅದೇ ರೀತಿ ಗರ್ಭಕೋಶದ ಕೊರಳು, ಸರ್ವಿಕ್ಸ್ ಅಂತ ಹೇಳ್ತೀವೋ, ಅಲ್ಲಿಗೆ ಬರುವಂತಹ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ HPV ಅಂತ ನಾವು ಏನು ಹೇಳ್ತೀವೋ, ಆ HPVಯಿಂದ ಗರ್ಭಕೊರಳ ಕ್ಯಾನ್ಸರ್ ಬರುತ್ತೆ ಅನ್ನುವಂಥದ್ದು ಸಹ ಹೆಚ್ಚು ಕಡಿಮೆ ನಿಶ್ಚಿತ ಆಗಿದೆ ಅಂತ ಹೇಳ್ಬೋದು. ಸೊ ಇವೆಲ್ಲ ವಾತಾವರಣದಿಂದ ಕ್ಯಾನ್ಸರಿಗೆ ಆಗಬಹುದಾದಂತಹ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಮತ್ತೊಂದು ನಮ್ಮ ಆಹಾರ ಕ್ರಮ ಏನಿದೆಯೋ ಅದು ಸಹ, ನಾರಿನ ಅಂಶ ಇಲ್ಲದೆ ಇರುವಂತಹ ಹೈ ಫ್ಯಾಟ್ ಹೈ ಶುಗರ್, ಅಂದರೆ ಹೆಚ್ಚೆಚ್ಚು ಶರ್ಕರ ಪಿಷ್ಟಗಳನ್ನು ಬಳಸೋದು, ಹೆಚ್ಚೆಚ್ಚು ಕೊಬ್ಬಿನ ಅಂಶ ಬಳಸೋದು, ಅದರಲ್ಲಿ ನಾರಿನ ಅಂಶನೂ ತುಂಬ ಕಡಿಮೆ ಇರುವಂತಹ ಈ ಥರದ ಆಹಾರ ಕ್ರಮ ಇದೆಯಲ್ಲ, ಅದು ಬರ್ತಾ ಬರ್ತಾ ಒಬೆಸಿಟಿಗೆ, ಬೊಜ್ಜಿಗೆ ಕಾರಣ ಆಗ್ತದೆ, ಕ್ಯಾನ್ಸರಿಗೂ ಸಹ ಕಾರಣ ಆಗುತ್ತೆ ಅನ್ನೋದನ್ನು ಸಂಶೋಧನೆಗಳಿಂದ ದೃಢವಾಗಿದೆ ಅಂತ ಹೇಳ್ಬೋದು. ಮತ್ತು ಕೆಲವು ಕ್ಯಾನ್ಸರ್ಗಳು, ಉದಾಹರಣೆಗೆ ಬ್ರೆಸ್ಟ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಥರದ್ದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತಂದರೆ ಕೆಲವು ಹಾರ್ಮೋನ್ ಥೆರಪಿಗಳು ಅನಿವಾರ್ಯ ಅಂತ ಮತ್ತೊಂದಕ್ಕೆ ಕೊಟ್ಟಿರುವ ಹಾರ್ಮೋನ್ ಥೆರಪಿ ಅದೇ ಸಹ ಹೆಚ್ಚಾಗಿ ಇನ್ನೊಂದು ಕ್ಯಾನ್ಸರಿನ ಮೂಲ ಕಾರಣ ಆಗುವ ಸಾಧ್ಯತೆ ಸಹ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಸೊ ಇದು ಸ್ಥೂಲವಾಗಿ ಕ್ಯಾನ್ಸರ್ ಬರಲಿಕ್ಕೆ ಇರುವ ರಿಸ್ಕ್ ಫ್ಯಾಕ್ಟರ್ಗಳು ಏನೇನು, ಯಾರಿಗೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನು ನಾನು ಇದರಲ್ಲಿ ಸ್ಥೂಲವಾಗಿ ಎಲ್ಲ ಕ್ಯಾನ್ಸರ್ಗಳನ್ನು 100ಕ್ಕಿಂತ ಹೆಚ್ಚು ಕ್ಯಾನ್ಸರ್ಗಳನ್ನು ಗಮನದಲ್ಲಿಟ್ಕೊಂಡು ಹೇಳಿದ್ದೀನಿ. ಇನ್ನು ಕ್ಯಾನ್ಸರ್ ಬಂತು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ತುಂಬ ಜನ ಏನೋ ಒಂದು ಸಣ್ಣ ಗಂಟಾಯಿತು ಅಂದ್ಕೊಳ್ಳಿ, ಅಯ್ಯೋ ಇದು ಕ್ಯಾನ್ಸರೇ ಇರ್ಬೋದೇನೋ, ಇನ್ಯಾವುದೋ ಒಂದು ಗಾಯ ಆಯಿತು, ಅಯ್ಯೋ ಇದು ಕ್ಯಾನ್ಸರೇ ಇರ್ಬೋದೇನೋ ಅಂತ ನಾವು ಭಯಪಡೋದನ್ನು ಸಹ ನೋಡ್ತೀವಿ. ಕ್ಯಾನ್ಸರಿಗೆ ಅಂತಲೇ ಇಂಥದ್ದೇ ಎಲ್ಲದನ್ನೂ ಸೇರಿಸಿ ಹೇಳಬಹುದಾಗಿರುವಂತಹ ಸ್ಪೆಸಿಫಿಕ್ ಆಗಿರುವ ಗುಣಲಕ್ಷಣಗಳು ಇಲ್ಲ. ಏಕೆಂದರೆ ಯಾವ ಅಂಗಕ್ಕೆ ಬರುತ್ತೋ ಆ ಅಂಗಕ್ಕೆ ಸಂಬಂಧಪಟ್ಟಿರುವ ಲಕ್ಷಣಗಳು ಬರ್ತವೆ. ಆದರೆ ನಾವು ಒಟ್ಟು ಓವರಾಲ್ ಹೇಳ್ಬೋದಂದರೆ ಕ್ಯಾನ್ಸರ್ ಶುರುವಾದ ಮೇಲೆ ತೂಕ ಕಡಿಮೆ ಆಗ್ತಾ ಬರುತ್ತೆ, ಮತ್ತು ಸುಸ್ತು ಹೆಚ್ಚಾಗ್ತಾ ಬರುತ್ತೆ, ಮತ್ತು ಸ್ವಲ್ಪ ಬಾಯಿ ರುಚಿ ಕಡಿಮೆ ಆಗ್ತಾ, ಊಟ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಸ್ವಲ್ಪ ಬೆವರೋದು, ಸುಸ್ತಾಗೋದು, ಸಾಕನ್ಸೋದು, ಈ ಥರದ್ದೆಲ್ಲ ಕಾಣ್ತಾ ಬರುತ್ತೆ. ಮತ್ತು ಎಲ್ಲೆಲ್ಲೋ ಬಹುತೇಕ ಯಾವ ಭಾಗದಲ್ಲಿದೆಯೋ ಅಥವಾ ಯಾವ ಭಾಗಕ್ಕೆ ಸ್ಪ್ರೆಡ್ ಆಗಿದೆಯೋ ಅಲ್ಲಿ ನೋವು ಕಾಣಿಸ್ಬೋದು, ಅಥವಾ ಇನ್ನೆಲ್ಲೋ ಕಲೆ ಕಾಣಿಸ್ಬೋದು, ಅಥವಾ ಎಲ್ಲೆಲ್ಲೋ ಮಚ್ಚೆಗಳು ಹೊಸದಾಗಿ ಹುಟ್ಕೊಳ್ಬೋದು. ಸೊ ಈ ಥರದ ಇನ್ನೆಲ್ಲೋ ಗಂಟು ಕಾಣಿಸ್ಬೋದು, ಅಥವಾ ಇನ್ನೆಲ್ಲೋ ರಕ್ತಸ್ರಾವ ಆಗ್ಬೋದು. ರಕ್ತಸ್ರಾವ ಅಂತಂದರೆ ಕೇವಲ ಮುಟ್ಟಂತ ಭಾವಿಸ್ಬೇಕಾಗಿಲ್ಲ, ಕೆಮ್ಮಿದರೆ ಬಂದ್ಬಿಡೋದು, ಮೂಗಲ್ಲಿ ಇದು ಮಾಡಿದರೆ ಬರೋದು, ಅಥವಾ ಇನ್ನೆಲ್ಲಿಂದ ಬೇರೆ ಕಡೆಯಿಂದ ಗುದದ್ವಾರದಿಂದ ಮೂತ್ರದಲ್ಲಿ ಅದರೊಳಗೆಲ್ಲ ರಕ್ತಸ್ರಾವ ಆಗೋದು, ಹಂಗಾಗ್ಬೋದು. ಅಥವಾ ಕೆಮ್ಮು, ಇನ್ಯಾವುದೇ ಒಂದು ಲಕ್ಷಣ ಕಡಿಮೆನೇ ಆಗದೆ ಒಂದೇ ಸಮ ಮುಂದುವರಿಯೋದು, ಇದೆಲ್ಲವುದೂ ಸಹ
ಕ್ಯಾನ್ಸರ್ ಆಗಿರುವ ಸಾಧ್ಯತೆ ಇದೆ. ಹಾಗಂತ ಸುಸ್ತಾಯ್ತು ಅಂದ್ಕೊಳ್ಳೆ ಕ್ಯಾನ್ಸರ್ ಬಂತು ಅಂತ ಹೇಳೋಕ್ಕಾಗಲ್ಲ, ಕೆಮ್ತಾ ಇದ್ದೀವಿ ಅಂದ್ಕೊಳ್ಳೆ ಕ್ಯಾನ್ಸರ್ ಬಂತು ಅಂತ ಹೇಳೋಕ್ಕಾಗಲ್ಲ. ಇದಕ್ಕೆ ಬೇರೆ ಕಾರಣಗಳೂ ಇದ್ದಾವೆ, ಆದರೆ ಇದರಲ್ಲಿ ಕ್ಯಾನ್ಸರಿನ ಸಾಧ್ಯತೆಯೂ ಇರ್ಬೋದು. ಹಾಗಾಗಿ ಇದು ಯಾವುದೇ ಲಕ್ಷಣ ದೀರ್ಘಕಾಲ ಒಂದೇ ಸಮ ಮುಂದುವರೆದ್ರೆ ಆವಾಗ ಕ್ಯಾನ್ಸರಿಗೋಸ್ಕರ ಡಾಕ್ಟ್ರೇ, ನೀವು ಹೋಗಿರುವ ವೈದ್ಯರೇ ಅದನ್ನು ಪತ್ತೆ ಮಾಡುವ ಪರೀಕ್ಷೆಗಳನ್ನು ಬರೀತಾರೆ ಅನ್ನೋದನ್ನು ನಾವು ನೆನಪಿಟ್ಕೊಂಡಿರ್ಬೋದು. ಮತ್ತು ಈ ಕ್ಯಾನ್ಸರನ್ನು ಯಾಕೆ ನಾವಿಷ್ಟು ಮಾತಾಡ್ತಾ ಇದ್ದೀವಿ ಅಂತಂದರೆ, ಬಹುತೇಕ ಕ್ಯಾನ್ಸರ್ಗಳು ಅದರ ಮೊದಲ ಹಂತದಲ್ಲೇ ಪತ್ತೆ ಆದರೆ ನಾವು ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ. ಮೊದಲನೇದು ಕ್ಯಾನ್ಸರ್ ಬರ್ದಂಗೆ ನಾವು ಏನು ಮಾಡಬೇಕು ಅಂತ ಆ ರಿಸ್ಕ್ ಫ್ಯಾಕ್ಟರ್ಗಳನ್ನು ನೋಡಿದ್ವಲ್ಲ ನಾವು, ಅದು ಬರ್ದಂಗೆ ಏನು ಮಾಡಬೇಕು ಅನ್ನೋದು ಒಂದು. ಬಂದ ಕೂಡಲೇ ಅದರ ಲಕ್ಷಣವನ್ನು ಗುರುತಿಸಿ ತಕ್ಷಣವೇ ಅದಕ್ಕೆ ಚಿಕಿತ್ಸೆ ತಗೊಂಡ್ರೆ ಸರಿಯಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಲಕ್ಷಣಗಳು ಏನಿದ್ದಾವೆ ಅನ್ನೋದ್ರ ಕಡೆನೂ ನಾವು ಗಮನ ಹರಿಸ್ಬೇಕು. ಹೇಗೆ ಪತ್ತೆ ಮಾಡೋದು ಅಂತಂದರೆ, ಇದನ್ನು ಎಲ್ಲರಿಗೂ ಏನೋ ಬ್ಲಡ್ ಟೆಸ್ಟು, ಶುಗರ್ ನೋಡಿಬಿಟ್ಟು ಡಯಾಬಿಟಿಸ್ ಇದೆಯೋ ಇಲ್ವೋ, ಅಥವಾ ಇಲ್ಲಿ ಕಟ್ಟಿ ನೋಡಿಬಿಟ್ಟು BP ಇದೆಯೋ ಇಲ್ವೋ ಅಂತ ಹೇಳಿದಷ್ಟು ಸುಲಭದಲ್ಲಿ ಕ್ಯಾನ್ಸರ್ ಪತ್ತೆ ಮಾಡೋಕ್ಕಾಗಲ್ಲ. ಹಾಗಂತ ಕ್ಯಾನ್ಸರಿಗೆ ಪತ್ತೆ ಮಾಡಲಿಕ್ಕೆ ಏನೂ ಇಲ್ಲವೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಆ ರಿಸ್ಕ್ ಫ್ಯಾಕ್ಟರ್ ಇರೋರಿಗೆ ಪದೇ ಪದೇ ಕೆಲವು ಟೆಸ್ಟ್ಗಳನ್ನು ಮಾಡ್ತಾ ಬರ್ತಾರೆ ಅಂತ ಹೇಳ್ಬೋದು. ಇವಾಗ ಕೆಲವು ರಕ್ತ ಪರೀಕ್ಷೆಗಳಲ್ಲೂ ಸಹ ರಿಸ್ಕ್ ಯಾರಿಗಿದೆಯೋ ಅವರಿಗೆ ಕೆಲವು ರಕ್ತ ಪರೀಕ್ಷೆಗಳನ್ನೂ ಸಹ ಮಾಡ್ತಾರೆ. ಅದು CA-125 ಇರ್ಬೋದು, ಅಥವಾ AFP ಇರ್ಬೋದು, ಅಥವಾ ಜೀನ್ಗಳಿಗೆ ಮಾಡುವಂಥ BRCA1 and 2 ಥರದ ಟೆಸ್ಟ್ಗಳಿರ್ಬೋದು, ಅಥವಾ ಸರ್ಕ್ಯುಲೇಟಿಂಗ್ ಟ್ಯೂಮರ್ ಸೆಲ್ಸ್ ಇದೆಯಾ ಅಂತ ರಕ್ತದಲ್ಲಿ ನೋಡುವಂಥದ್ದು ಇರ್ಬೋದು, ಅಥವಾ ಸಾಧಾರಣವಾಗಿ ಮಾಡುವಂತಹ ಅಲ್ಟ್ರಾಸೌಂಡ್ ಅಂದರೆ ಸ್ಕ್ಯಾನಿಂಗ್ ಅಂತ ನಾವೇನು ಹೇಳ್ತೀವೋ ಅದಿರ್ಬೋದು, CT ಸ್ಕ್ಯಾನ್ ಇರ್ಬೋದು. ಹೀಗೆ ನಾನಾ ತರಹದ ಪತ್ತೆ ಮಾಡುವಂತಹ ಪರೀಕ್ಷೆಗಳು, ಅದು ಯಾವ ಭಾಗಕ್ಕಾಗಿದೆ ಅನ್ನೋದ್ರ ಮೇಲೆ ನೋಡಿಬಿಟ್ಟು ನಾನಾ ತರಹದ ಪತ್ತೆ ಮಾಡುವಂತಹ ಪರೀಕ್ಷೆಗಳು ಈಗ ಲಭ್ಯ ಇದ್ದಾವೆ. ಅದಕ್ಕೆ ತಕ್ಕಂಗೆ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು, ಯಾವ ಕ್ಯಾನ್ಸರ್ ಅನ್ನೋದ್ರ ಮೇಲೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ. ಅಂದರೆ ಅದಕ್ಕೆ ರೇಡಿಯೋಥೆರಪಿ ಬೇಕಾ, ಅಥವಾ ಕೀಮೋಥೆರಪಿ ಬೇಕಾ, ಅಥವಾ ಸರ್ಜರಿ ಮಾಡಿ ತೆಗೆದುಹಾಕಿದರೆ ಸಾಕಾಗುತ್ತಾ, ಅಥವಾ ಯಾವ್ದು ಮಾಡೋದ್ರಿಂದನೂ ಏನೂ ಉಪಯೋಗನೇ ಇಲ್ವಾ, ಅಥವಾ ಇಮ್ಯೂನೋಥೆರಪಿ ಇದೆಯಾ, ಅಥವಾ ಟಾರ್ಗೆಟೆಡ್ ಸೆಲ್ ಥೆರಪಿ ಅಂತ ಮಾಡ್ತಾರೆ ಇವಾಗ, ಅದು ಇದೆಯಾ, ಅಥವಾ ಹಾರ್ಮೋನ್ ಥೆರಪಿ ಸಾಧ್ಯ ಇದೆಯಾ, ಅಥವಾ ಬೇರೆ ಟ್ರಾನ್ಸ್ಪ್ಲ್ಯಾಂಟ್ ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲ್ಯಾಂಟು, ಲಿವರ್ ಟ್ರಾನ್ಸ್ಪ್ಲ್ಯಾಂಟು, ಬೇರೆದನ್ನು ತೆಗೆದು ಹಾಕುವ ಥೆರಪಿ ಸಾಧ್ಯ ಇದೆಯಾ, ಯಾವುದಕ್ಕೆ ಯಾವುದು ಸಾಧ್ಯ ಇದೆ ಅನ್ನೋದನ್ನು ವೈದ್ಯರು ಹೇಳ್ತಾರೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ, ನಮ್ಮ ದೇಶದ ಮೂಲ ಕಣ ಹೆಂಗೆ ಮೂಲವಾಗಿ ನಾಗರಿಕರಿರ್ತಾರೋ ಹಾಗೆ ಈ ದೇಹದ ಮೂಲ ಕಣವಾಗಿ ಜೀವಕೋಶ ಇರುತ್ತೆ. ಆ ಜೀವಕೋಶದ ತನಕನೂ ಒಂದು ಬದಲಾವಣೆ ಸಂಭವಿಸುವಂತಹ ಒಂದು ಅನಾರೋಗ್ಯ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದರೆ, ಅನಾರೋಗ್ಯಕರ ಜೀವನ ಶೈಲಿಯಲ್ಲಿ ನಾವು ಬದುಕ್ತಾ ಇದ್ದರೆ, ಅನಾರೋಗ್ಯಕರವಾಗಿ ಕ್ಯಾನ್ಸರನ್ನು ತಂದುಕೊಳ್ಳುವಂಥ ಫ್ಯಾಕ್ಟರ್ಗಳು ಏನಾದರೂ ಇದ್ದರೆ ಅದನ್ನು ಮುಂಚಿತವಾಗಿಯೇ ನಾವು ಅದನ್ನು ಸರಿ ಮಾಡಿಕೊಂಡು ಅದು ಬರದಂಗೆ ಕ್ರಮ ವಹಿಸೋದು ತುಂಬ ಒಳ್ಳೆಯದು. ಬಂದರೂ ಸಹ ಸ್ವಲ್ಪ ನಮ್ಮ ದೇಹವನ್ನು ನಾವೇ ಗಮನಿಸ್ಕೊಳ್ತಾ ಅವಾಗಿವಾಗ ತಪಾಸಣೆಗೆ ಒಳಗಾಗ್ತಾ ತಕ್ಷಣ ಪತ್ತೆ ಮಾಡ್ಕೊಳ್ಳೋದು ಒಳ್ಳೆಯದು. ಪತ್ತೆ ಆದಮೇಲೂ ಸಹ ಸಾಕಷ್ಟು ಚಿಕಿತ್ಸೆ ಇವಾಗ ಅದಕ್ಕೆ ಲಭ್ಯ ಇದೆ. ಹಾಗಾಗಿ ಕ್ಯಾನ್ಸರ್ ಅಂದ ಕೂಡಲೇ ಹೆದರಬೇಕಾಗಿಲ್ಲ. ಹಾಗಂತ ಏನು ಬೇಕಾರಾಗಲಿ ಅಂತ ಸಿಗರೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ, ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ ಅಂತ ದೊಡ್ಡದಾಗಿ ಬರ್ಕೊಂಡಿರುತ್ತೆ. ಆದರೂ ನಾವು ಅದನ್ನು ಗಮನಿಸೋದೇ ಇಲ್ಲ. ನಾವು ಅದನ್ನು ನೋಡ್ತಾ ಇರ್ತೀವಿ, ಮಾಡೋದನ್ನು ಮಾಡ್ತಾ ಇರ್ತೀವಿ. ಸೊ ಈ ರೀತಿ ಇರುವಾಗ ನಾವು ಯಾವುದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಯಾವುದನ್ನು ಸರಿ ಮಾಡ್ಕೊಂಡು ಮುಂದೆ ಹೋಗೋಕ್ಕೆ ಸಾಧ್ಯ ಇದೆಯೋ ಅದನ್ನು ಮಾಡ್ಕೊಳ್ಳೋದ್ರಿಂದ ಕ್ಯಾನ್ಸರನ್ನು ಬರದಂಗೆ ಸ್ವಲ್ಪ ದೂರದಲ್ಲಿ ಇಡ್ಬೋದು ಅನ್ನೋದಷ್ಟೇ ಈ ವಿಡಿಯೋದ ಉದ್ದೇಶ. ಕ್ಯಾನ್ಸರ್ ಬಗ್ಗೆ ಇನ್ನೂ ತಿಳ್ಕೊಳ್ಳುವಂಥ ಕೆಲವು ವಿಚಾರಗಳಿದ್ದಾವೆ, ಅದನ್ನು ನಂತರ ನೋಡೋಣ. ಬರ್ತೀರಲ್ವಾ ಜೊತೆಗೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.